ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಗಣಿ ಎಜು ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ ಪದೇ ಪದೇ ನೇಮ್ ನೆನ್ಪಿಟ್ಕೋರಿ ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ನಿಮ್ಮೊಂದು ಕೌನ್ಸ್ಲಿಂಗ್ಗೆ ಫ್ರೀಯಾಗಿ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇರ್ತದೆ. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರೋಣ. ಈಗೇನು ನೋಡ್ಕೊಂಬಂದಿದ್ರೆ ವೆರಿಫಿಕೇಷನ್ ಸ್ಲಿಪ್ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಅಂತಂದು. ಓಕೆ, ನಿಮ್ಮ ಗಾಳೆ ಕೆ ವೆಬ್ಸೈಟಲ್ಲಿ ಬಂತಂದರೆ ನೀವು ಬಂದುಬಿಟ್ಟು KE ಹೊಡಿತೀರಾ, ಸರ್ಚ್ ಮಾಡ್ತೀರಾ, ಪ್ರವೇಶ ಹೊಡಿತೀರಾ, UGC 2025 ಅಂತ ಕ್ಲಿಕ್ ಮಾಡ್ಕೊತಾರ. ನಿಮ್ಮ ಗಾಳೆ ಇಲ್ಲಿ ಒಂದು ಕೊಟ್ಟಿದ್ರು ಅಂತಂದರೆ ಯಾರಪ್ಪ ಅಂತಂದರೆ, ಈಗ ಯಾರ ಕ್ಲಾಸ್ ಯಾರು ಇದ್ರು ನೋಡಿ, BCD ಅಪ್ ಟು ಓವರೆಗೂ ಕೂಡ ಇರುವಂಥ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ KE ಕರೆದಿದ್ರು, ಅದೆಲ್ಲನೂ ಕೂಡ ಆಯಿತು. ಓಕೆ, ಬಟ್ ಇವಾಗ ಏನಪ್ಪ ಆಗ್ತಾಯಿದೆ ಅಂತಂದರೆ, ಇವಾಗ ಕ್ಲಾಸ್ ಎ ಸ್ಟೂಡೆಂಟ್ಸ್ ಏನು ಓಕೆ ಬರೀ ಎಲ್ಲರೂ ಕೂಡ ಎತ್ತಿದ್ರೆ ಕ್ಲಾಸ್ BCD ಬರೀ MO ಅಂದರೆ MNOವರೆಗೂ ಕೂಡ ಆಗಿದೆ. ಬಟ್ ಎ ಸ್ಟೂಡೆಂಟ್ಸ್ಗೆ ಯಾವ ರೀತಿ ವೆರಿಫಿಕೇಷನ್ ಮಾಡ್ತಾರೆ ಮತ್ತು ಅವ್ರಿಗೆ ಸ್ಲಿಪ್ ಏನು ಕೊಡ್ತಾರೆ, ಬಟ್ ಆ ಸ್ಲಿಪ್ಪಿಂದ ಏನು ಯೂಸ್ ಅದ, ಓಕೆ ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತಾರೆ. ಓಕೆ, ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೋಡಿ, ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಿಮಗೆ ಅದರಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ ಒಂದು ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಅನ್ನೋದು ಕೊಟ್ಟಿರ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ನಿಮ್ಗೆ ನಾಳೆ ನೀವು ಕಾಲೇಜ್ ಸೆಲೆಕ್ಷನ್ ಅಂತ ಹೆಂಗೆ ಕರಿತೀವಿ ಅಂದರೆ ಆಪ್ಷನ್ ಎಂಟ್ರಿ ಅಂತ ಹೆಂಗೆ ಕರಿತೀವಿ, ಅದನ್ನು ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ ಆ ಒಂದು ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಇದ್ದರೆ ಮಾತ್ರ ಲಾಗಿನ್ ಆಗ್ತದೆ ಆಪ್ಷನ್ ಎಂಟ್ರಿ ಪೇಜು. ಮತ್ತು ಬ್ರದರ್, ಮತ್ತು ಈಗ ಲಾಗಿನ್ ಆಗ್ತಿರ್ತೀವಲ್ಲ, ಮತ್ತು ನಾವು ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡ್ ಡೌನ್ ಮಾಡುವಾಗ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಈಗ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೇಳಿದ್ರಾಗಿ, ಫಾರ್ ಎಕ್ಸಾಂಪಲ್ ಈಗ CBSE ಈ ಒಂದು ಸ್ಟೂಡೆಂಟ್ಸ್ಗೆ ICSE ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೇಳಿದ್ರು, ಮತ್ತು ಅಲ್ಲಿ ನಾವು ಲಾಗಿನ್ ಆಗ್ತಿದ್ವಿ ಬ್ರದರ್, ಮತ್ತು ಅದರಿಂದ ಆಗ್ಬೋದಲ್ವ ಅಂತ ಕೇಳ್ಬೋದು. ನೋಡಿ, ಅದರಿಂದ ನಿಮಗೆ ಜಸ್ಟ್ ನಿಮ್ಗೆ ಏನಂತಂದರೆ KE ವೆಬ್ಸೈಟಲ್ಲಿ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಒಂದಿಷ್ಟು ಬೇರೆ ಬೇರೆಕ್ಕೆ ಬರ್ತದೆ. ಬಟ್ ಆಪ್ಷನ್ ಎಂಟ್ರಿ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಒಂದೇನು ನಿಮಗೆ ಪೇಜ್ ಬರ್ತದೋ ಅಲ್ಲಿ ನಿಮಗೆ ಲಾಗಿನ್ ಆಗಬೇಕಂತಂದರೆ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಸೀಕ್ರೆಟ್ ಕೋಡು ಮತ್ತು ಪಾಸ್ವರ್ಡ್, ಓಕೆ ಅದು ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು ಚೇಂಜ್ ಮಾಡ್ಕೋಬೋದು. ಈಗಿರುವಂಥ ಬೇಕಾದರೆ ನೀವು ಈಗೇನು ನೀವು ಪಾಸ್ವರ್ಡು ಒಂದು ರಿಜಿಸ್ಟರ್ಡ್ ನಂಬರ್ ಐತೆ ನೋಡಿ, ಅದನ್ನು ಪಾಸ್ವರ್ಡ್ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ನಿಮಗೆ OTP ಬೇಸ್ಡ್ ನೀವು ಚೇಂಜ್ ಮಾಡ್ಕೊತಾರೆ. ಬಟ್ ಅವರು ಒಂದು ಸ್ಲಿಪ್ಪರ್ ಕೊಟ್ಟಿರ್ತಕ್ಕಂಥ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಫಿಕ್ಸ್ಡ್ ಅದು. ಓಕೆ, ನಿಮ್ಮ ಆಪ್ಷನ್ ಇಟ್ಟು ಫಸ್ಟ್ ರೌಂಡ್ ಅಷ್ಟಲ್ಲ, ಸೆಕೆಂಡ್ ರೌಂಡ್ ಅಷ್ಟಲ್ಲ, ಕಂಪ್ಲೀಟ್ ಕೌನ್ಸ್ಲಿಂಗ್ ಮುಗಿಯೋವರೆಗೂ ಕೂಡ ಅದೇ ಒಂದು ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಇರ್ತದೆ. ಸೊ ಅದು ಇಂಪಾರ್ಟೆಂಟು. ಅದಿದ್ದರೆ ಮಾತ್ರ ಅಡ್ಮಿಷನ್ನು ಕೂಡ ಆಗ್ತದೆ ಮುಂದೆ. ಓಕೆ, ಸೊ ಇವಾಗ ಅದ್ರ ಇಂಪಾರ್ಟೆನ್ಸ್ ಹೇಳಿದೆ. ಯಾಕಂದರೆ ಅದು ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ಅದು ಬೇಕೇ ಬೇಕು. ಅದು ಮುಂದೆ ನಿಮ್ಗೆ ಆಪ್ಷನ್ ಎಂಟ್ರಿ ಬಂದಾಗ ಬೇಜಾನ್ ನಿಮಗೆ ಟ್ರಿಕ್ಸ್ಗಳಾಯಿತು, ಯಾವ ರೀತಿ ಮಾಡಬೇಕು ಕಂಪ್ಲೀಟಾಗಿ ಡೀಟೇಲ್ಸಾಗಿ ನಿಮಗೆ ಹೇಳ್ತೀನಿ. ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಸರಿ, ಈಗ ಅದು ಯಾವಾಗ ಬರ್ತದೆ ನೋಡಿ, ಕ್ಲಾಸ್ ಸ್ಟೂಡೆಂಟ್ಸ್ಗೆ ಹೋದ ವರ್ಷ ಏನು ಮಾಡಿದ್ರಪ್ಪ ಅಂತಂದರೆ ನಿಮಗೆ ಆನ್ಲೈನಾಗ ಕೊಟ್ಟಿದ್ದಾರೆ. ಮೀನ್ಸ್ ಈಗ 2 ವರ್ಷದಿಂದ ಏನಾಗ್ತಿತ್ತು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ರೀತಿ ನೋಡಿ BCD MO NOವರೆಗೂ ಕೂಡ ಎಲ್ಲರಿಗೂ ಕೂಡ KE ಕರೆದಿದ್ರು. ಅದೇ ರೀತಿ KEಗೆ ಕರಿತಿದ್ರು ನಮ್ಮನ್ನು ಕೂಡ. ಅಥವಾ ಇಲ್ಲೇ ಮಾಡ್ತಿದ್ದಾರೆ ಅಂತಂದರೆ ಬೇರೆ ಬೇರೆ ಅಂದರೆ ಈಗ ಕಳೆದ ಒಂದು 3 ಅಂದರೆ 2 ವರ್ಷದಿಂದ ಏನಾಯ್ತು ಅಂದರೆ ಇಲ್ಲೇ ಆ ಒಂದು ಡಿಸ್ಟಿಕಲ್ಲಿ ಒಂದು ಸೆಂಟರ್ ಮಾಡ್ತಿದ್ರು. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಅಲ್ಲೇ ಕೊಡ್ತಾ ಹೋಗಿದ್ರು. ಓಕೆ, ಬಟ್ ಎಲ್ಲರೂ ಕೂಡ ಇದೇ ರೀತಿ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ಭಾಳಷ್ಟು ಸ್ಟೂಡೆಂಟ್ಸ್, ಲಕ್ಷಾಂತರ ಗಟ್ಟಲೆ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಹಂಗಾಗಿ KEದವರು ಈಗ ಏನು ಅವರು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ಗೆ ಆನ್ಲೈನಾಗಿ ಕೊಟ್ಬಿಡೋಣ. ಓಕೆ, ಹೆಂಗಿದ್ರು ವೆರಿಫಿಕೇಷನ್ ಸ್ಲಿಪ್ ಇಲ್ಲಿ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗಿದ್ರು ಈಗ ಏನು ಮಾಡಿದ್ರೆ ಆನ್ಲೈನ್ನ ನೀವು ಅಪ್ಲೋಡ್ ಮಾಡಿದ್ರೆ, ಓಕೆ ಅಪ್ಲಿಕೇಶನ್ ಹಾಕುವಾಗ ನೀವು ಆನ್ಲೈನೇ ಅಪ್ಲೋಡ್ ಮಾಡಿದ್ರೆ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಈಗ ಅದನ್ನು ಕೂಡ ನಿಮ್ಮ ಕೆಲಸ ಕಡಿಮೆ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ತಂದರೆ ತಾಲೂಕು ಕಚೇರಿ ಅಥವಾ ಏನು ಕರಿತೀವಿ ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡ್ಸ್ಕೊಂಡು ಬರ್ತಿದ್ವು ಸ್ಟೂಡೆಂಟ್ಸ್. ಈಗ ಅದನ್ನೂ ಇಲ್ಲ. ತುಂಬ KEದವರು ತುಂಬ ಕೆಲಸ ಈಸಿ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಅವರೇ ಆನ್ಲೈನ್ ಮಾಡ್ಕೊತಿದ್ದಾರೆ, ಅವರೇ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಡೈರೆಕ್ಟಾಗಿ ಕೊಡ್ತಿದ್ದಾರೆ. ಸೊ ನೀವೇನೆಲ್ಲ ಜಸ್ಟ್ ಒಂದು ಲಿಂಕ್ನ ಬಿಡ್ತಾರೆ, ಇನ್ನೂ ಕೂಡ ಬಿಟ್ಟಿಲ್ಲ, ಇನ್ನೂ ಕೂಡ ಲೇಟ್ ಆಗುತ್ತೆ. ಲಿಂಕ್ ಬಿಟ್ಟಾಗಂತೂ ತಿಳಿಸ್ತೀನಿ ನಿಮಗೆ. ಆ ಲಿಂಕ್ನ ಓಪನ್ ಮಾಡಿಕೊಂಡು ಜಸ್ಟ್ ನಿಮಗೆ ಅದೇ ರಿಜಿಸ್ಟರ್ ನಂಬರ್ ಹಾಕೋದು, ನಿಮ್ಮ ಪಾಸ್ವರ್ಡ್ ಹಾಕಿಬಿಟ್ರೆ ಡೈರೆಕ್ಟ್ ಓಪನ್ ಆಗುತ್ತೆ. ಆ ಒಂದು PDF ಸ್ಕ್ರೀನ್ಶಾಟ್ ಮತ್ತು ವಿತ್ ಒಂದು ಎಲ್ಲಾದ್ರೂ ಪ್ರಿಂಟ್ ಇಟ್ಕೊಂಡ್ಬಿಟ್ರೆ ನಿಮ್ಮ ಸೇಫ್ಟಿ. ಓಕೆ, ಅದು ಇಂಪಾರ್ಟೆಂಟ್. ಓಕೆ, ಅದನ್ನು ಇದ್ರ ನೆನಪಿಡ್ಕೋಬೇಕು. ಆ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಬೇರೆ ಯಾರಿಗೂ ಕೂಡ ಶೇರ್ ಮಾಡುವಂತಿಲ್ಲ. ಯಾಕಂದರೆ ಆ ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ತೊಗೊಂಡು ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ನಿಮ್ಗೆ ಯಾರೋ ಒಬ್ಬ ನಿಮಗೆ ಗೊತ್ತಿಲ್ಲದೆ ಇರೋರು, ಅವ್ನಿಗೆ ಮಾಡೋಕ್ಕೆ ಗೊತ್ತಿಲ್ಲಪ್ಪ ಏನೇನೋ ಮಾಡಿಬಿಟ್ಟು, ಅಥವಾ ನಿನ್ಗೆ ಏನೋ ಒಂದು ಸ್ವಲ್ಪ ದ್ವೇಷ ಇದೆ ಅಂತ ಅನ್ಕೊಂಡು ಚೇಂಜ್ ಮಾಡ್ಕೊಂಡು ನೀವು ಕಾಲೇಜ್ ಒಂದು 100 ಕಾಲೇಜ್ ಆ್ಯಡ್ ಮಾಡಿರ್ತಾರೆ, ಮತ್ತು ಅವನು ಲಾಗಿನ್ ಆಗಿಬಿಟ್ಟು ಎಲ್ಲನೂ ಕೂಡ ತೆಗೆದಾಕಿಬಿಟ್ಟಿದ್ರೆ ನಿಮ್ಮ ಕಾಲೇಜ್ ಸಿಗೋಲ್ಲ. ಸೊ ಈ ರೀಸನ್ ಕೂಡ ಎಷ್ಟೊಂದು ಆಗಿದೆ ನೋಡಿದ್ದೀನಿ ನಾನು. ಸೊ ಹಾಗಾಗಿ ಇಂಪಾರ್ಟೆನ್ಸ್ ಭಾಳ ಇಂಪಾರ್ಟೆನ್ಸ್. ಅದು ಯಾರೂ ಕೂಡ ತೋರಿಸೋಂಗಿಲ್ಲ. ನಿಮ್ಮ ಮನೆಯವ್ರನ್ನ ಬಿಟ್ಟರೆ, ನಿಮ್ಮ ಮನೆಯವ್ರನ್ನೂ ಕೂಡ ಅಂತಂದ್ರೂ ಕೂಡ ಇವನ್ ನೋಡಿ ನೀನು ನಮಗೂ ಕೂಡ ಕೊಡೋಕೋಗ್ಬಿಟ್ರೆ ಅದನ್ನು. ಯಾಕಂತಂದರೆ ಅದು ಇಂಪಾರ್ಟೆಂಟು ಕೂಡ. ನಾವೇನು ಚೇಂಜ್ ಮಾಡಲ್ಲ, ಬಟ್ ಹಾಗಂತ ನಮಗೂ ಕೂಡ ಕೊಡೋಕೋಗ್ಬಿಡ್ರಿ. ನಿಮ್ಮ ಮನೆಯಲ್ಲಿ ಯಾರು ನಂಬಿಕಸ್ತ, ನಿಮ್ಮಪ್ಪ ನಿಮ್ಮ ಅಮ್ಮ ಕೊಡ್ತಾರೆ. ಓಕೆ, ಬಟ್ ಬೇರೆ ನಿಮ್ಮ ಫ್ರೆಂಡ್ಸು ಕೂಡ ಕೊಡೋಕೋಗ್ಬೇಡಿ. ಭಾಳ ಇಂಪಾರ್ಟೆಂಟ್ ಅದು. ಸರ್, ವೆರಿಫಿಕೇಷನ್ ಸ್ಲಿಪ್ಪು ನಿಮಗೂ ಕೂಡ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಆನ್ಲೈನೇ ಬರ್ತದೆ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಮತ್ತೆ ನಿಮ್ದು ಏನು ಮಾಡಲ್ಲ. ಯಾಕಂದರೆ ಆನ್ಲೈನೇ ಎಲ್ಲನೂ ಕೂಡ ಆಗಿದೆ ನಿಮ್ಮದು. ಸೊ ಹಂಗಾಗಿ ಆನ್ಲೈನ್ ಎಲ್ಲನೂ ಕೂಡ ಮಾಡ್ಕೊತಾರೆ. ಆನ್ಲೈನೇ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ, ಡೌನ್ ಮಾಡ್ಕೊರಂತೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ಕಾರಣ ಎಷ್ಟೇಪ್ಪ, ನೀವೇನು ಅಪ್ಲಿಕೇಶನ್ ಹಾಕಿದ್ದು ಕರೆಕ್ಟ್ ಇದೆಯಲ್ಲ ಅದ್ರ ತಕ್ಕಂಗೆ ಒಂದು ಸ್ಲಿಪ್ ಬರಬೇಕು ಇಷ್ಟೇ. ಓಕೆ, ಸರಿ, ಏನಾದರೂ ಒಂದು ಅಪ್ಡೇಟ್ ಬಂದರೆ KE ತಿಳಿಸ್ತಿರ್ತೀನಿ. ಸೊ ಹಂಗಾಗಿ ನಮ್ಮೊಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.